ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ. ಅದು ಏನು ಅಂದರೆ, ನಾವು ಹಣಕಾಸಿನ ವಿಷಯದಲ್ಲಿ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಲೇಬೇಕು. ಅದು ಏನು ಅಂದರೆ, ಅದು ಶನಿವಾರ ಆಗಬಹುದು ಅಥವಾ ಬೇರೆ ಇತರ ದಿನಗಳಾಗಬಹುದು. ನಾವು ಕೆಲವೊಂದು ವಸ್ತುಗಳನ್ನು ಬೇರೆಯವ್ರ ಕಡೆಯಿಂದ ತಗೋಬಾರ್ದು ಅಂತ ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಈಗ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಅಂದರೆ ತಗೋಬಾರದಾಗಿರೋ ಒಂದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಅದು ಏನು ಅಂದರೆ, ಸಾಮಾನ್ಯವಾಗಿ ಕೆಲವರು ನೆಂಟರಾಗಬಹುದು, ಮನೆಯಲ್ಲಿ ಆಗಬಹುದು. ಮನೆಯಲ್ಲಿ ಇದ್ದರೆ ಅವ್ರ ಮನೆಯದವ್ರಿಗೆ ಆಗುತ್ತೆ. ಆದರೆ ಬೇರೆ ಕಡೆಯಿಂದ ಅವ್ರ ನೆಂಟರಾಗಿರ್ಬೋದು, ದೇವಸ್ಥಾನಗಳಿಗೆ ಹೋಗಿ ಬಂದು ಕುಂಕುಮ ಮತ್ತು ಇನ್ನಿತರ ಪ್ರಸಾದಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಪ್ರಸಾದ ತಗೋಬಹುದು, ಕುಂಕುಮ ತಗೋಬಹುದು. ಅಥವಾ ಆದರೆ ವಿಭೂತಿಯನ್ನು ತಂದು ಕೊಟ್ಟರೆ ಅದನ್ನು ನೀವು ತಗೊಳ್ಳಕ್ಕೆ ಹೋಗಬಾರ್ದು. ವಿಚಿತ್ರವಾಗಿ ಅನಿಸಿದ್ರು ಇದು ಫ್ಯಾಕ್ಟ್. ಯಾಕಂದರೆ ನಿಮಗೆ ಅವತ್ತಿಂದ ಅಲ್ಲಿ ಬ್ಯಾಡ್ ಲಕ್ ಅಂದರೆ ಬ್ಯಾಡ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಭಸ್ಮ ಅಥವಾ ವಿಭೂತಿ, ಆ್ಯಶ್ ಇದನ್ನು ನೀವು ತಗೊಳ್ಳಂಗಿಲ್ಲ. ಸೊ ಈ ಒಂದು ಆ್ಯಶ್ನ ಅಂದರೆ ಈಗ ಎನಿ ಕಾಸ್ಟ್ ಅವರ ಕಡೆಯಿಂದ ನಾನು ತಗೊಳ್ಳೇಬೇಕು ಅಂದರೆ ಅವ್ರಿಗೆ ಬೇಡ, ರಿಜೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಕೆಲವೊಂದು ಸಿಚುವೇಶನ್ ತುಂಬ ಕ್ಲೋಸ್ ರಿಲೇಷನ್ಸ್ ಇದ್ದರೆ, ಸೊ ಅಂಥ ಟೈಮಲ್ಲಿ ಅದನ್ನು ತಗೊಂಡ್ಬಿಟ್ಟು ನೀವು ಬೇಕಿದ್ದರೆ ಒಂದು ಪಾಟಲ್ಲಿ ಅದನ್ನು ಹಾಕ್ಬಿಡಿ, ಪಾಟಿಗೆ ಹಾಕ್ಬಿಡಿ, ಒಂದು ಮರದ ಕೆಳಗಡೆ ಹಾಕ್ಬಿಡಿ, ಅಥವಾ ನೀರು ಹಾಕ್ಬಿಡಿ, ಶಿಂಕಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಡಿ, ಆದಷ್ಟು ಒಂದು ಗಿಡದ ಮೇಲೆ ಹಾಕ್ಬಿಡಿ. ಅದನ್ನು ಈ ರೀತಿ ಮಾಡಬಹುದು. ಮತ್ತು ಯಾವುದೇ ಕಾರಣಕ್ಕೂ ಉಪ್ಪು ಅಥವಾ ಖಾರ ಪುಡಿ, ಮೆಣಸಿನ್ಕಾಯಿ ಆಗಬಹುದು, ಇಲ್ಲಿ ಉಪ್ಪು, ಮೆಣಸಿನ್ಕಾಯಿ ಅಥವಾ ಬೆಂಕಿಗೆ ಸಂಬಂಧಪಟ್ಟಿದ್ದು ಯಾವುದೇ ಆಗಿರಬಹುದು, ಬೇರೆಯವರು ಕೊಡ್ತಾ ಇದ್ದಾರೆ ಅಂದರೆ ನೀವು ತಗೊಳ್ಳೋಕ್ಕೆ ಹೋಗಬಾರ್ದು. ಅದು ಫ್ರೀ ಆಫ್ ಕಾಸ್ಟ್ ಬಂದ್ರೂ ತಗೋಬಾರ್ದು. ಪೇ ಮಾಡಿ ಬೇಕಿದ್ರೂ ನೀವು ಶಾಪ್ಗಳಿಂದ ತಗೋಬೋದು, ಹೊರತು ಬೇರೆಯವ್ರ ಕೈಯಿಂದ ಈ ವಸ್ತುಗಳನ್ನು ತಗೊಳ್ಳಂಗಿಲ್ಲ. ಸಾಲ್ಟ್ ಮತ್ತು ಖಾರ, ಅದು ಮೆಣಸಿನ ಪುಡಿ ಆಗಿರ್ಬೋದು, ಮೆಣಸಿನ್ಕಾಯಿ, ಅದು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಅಂತ ಕೇಳಕ್ಕೆ ಹೋಗಬೇಡ್ರಿ. ಯಾವುದೇ ಆದ್ರೂ ಇಲ್ಲಿ ವರ್ತಿಸುತ್ತದೆ. ಜೊತೆಗೆ ಈ ಮ್ಯಾಚಸ್, ಬೆಂಕಿಗೆ ಸಂಬಂಧಪಟ್ಟದ್ದು, ಲೈಟರ್ ಆಗಿರ್ಬೋದು, ಇಂಥವೆಲ್ಲ ನೀವು ಬೇರೆಯವ್ರ ಕಡೆಯಿಂದ ತಗೊಳ್ಳಂಗಿಲ್ಲ. ನಮಗೆ ಅದು ಬೆಂಕಿ ಕ್ರಿಯೇಟ್ ಮಾಡೋ ಒಂದು ಥಿಂಗ್ಸ್ ಆಗಿರ್ಬೋದು, ಲೈಟರು, ಮ್ಯಾಚಸ್ಸು, ಇಂಥವು ಯಾವುದೇ ಆಗಿದ್ರೂ ನೀವು ತಗೊಳ್ಳಂಗಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀವಿ. ಒಲೆ ಆಗಿದ್ರೂ ಸಹ ಅಷ್ಟೇ, ಒಬ್ಬರು ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ಆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಗ್ರ್ಯಾದರ್ ಆಗುತ್ತೆ. ಅಂದರೆ ಅವರು ಹೊಸ ಥಿಂಗ್ಸೇ ಕೊಟ್ಟಿರ್ಬೋದು, ಯೂಸ್ ಮಾಡಿರೋ ಥಿಂಗ್ಸೇ ಕೊಟ್ಟಿರ್ಬೋದು, ಏನೇ ಆಗಿದ್ರೂ ಇಂಥ ಥಿಂಗ್ಸ್ನ ನೀವು ಬೇರೆಯವ್ರ ಕಡೆಯಿಂದ ತಗೊಳ್ಳೋಕ್ಕೆ ಹೋಗಬಾರ್ದು. ಆವತ್ತಿಂದ ನಿಮ್ಮ ಬ್ಯಾಡ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ತಗೊಳ್ಬಾರ್ದಾಗಿರೋ ವಸ್ತುಗಳು. ಮತ್ತು ಹಣಕಾಸಿನ ವಿಷಯದಲ್ಲಿ ನಾವು ಖರ್ಚು ಮಾಡುವಾಗ ಫಾಲೋ ಮಾಡಬೇಕಾಗಿರೋ ಒಂದು ಟಿಪ್ ಏನು ಅಂದರೆ, ನಾವು ಹಣವನ್ನು ಎಲ್ಲೆಲ್ಲಿ ಖರ್ಚು ಮಾಡಬೇಕು, ಯಾವ ಸಂದರ್ಭದಲ್ಲಿ ಖರ್ಚು ಮಾಡಬೇಕು. ಈಗ ಪ್ರತಿಯೊಂದಕ್ಕೂ ಒಂದು ಶಾಪಿಗೆ ಹೋಗ್ತೀವಿ, ಏನಾರೇ ಒಂದು ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಬಾರ್ಗಿಂಗ್ ಅನ್ನೋದು ಮಾಡೋಂಗಿಲ್ಲ, ಗೋಜಾಡೋದು ಈ ಥರದ್ದು ಮಾಡಬಾರ್ದು. ಒಂದು ಬಟ್ಟೆ ಶಾಪಿಗೆ ಹೋಗ್ತೀವಿ, ಬಟ್ಟೆ ನಮ್ಗೆ ಯಾವ್ದು ಬೇಕೋ ಅದು ತಗೊತೀವಿ, ಮತ್ತು ಅಲ್ಲಿ ಬಾರ್ಗಿಂಗ್ ಅಂತೂ ಮಾಡಲಿಕ್ಕೆ ಹೋಗಬಾರ್ದು. ಅದು ಏನು ಕಾಸ್ಟ್ ಇರುತ್ತೋ ಅದನ್ನು ಕೊಟ್ಬಿಡಬೇಕು. ಆ ಹಣವನ್ನು ಕೊಡುವಾಗ ಸಹ ನೀವು ಖುಷಿಯಿಂದ ಕೊಡಬೇಕು. ನೀವೆಷ್ಟು ಖರ್ಚು ಮಾಡಿದ್ರೆ ಮತ್ತಷ್ಟು ನಿಮ್ಮ ಹತ್ರ ಬರ್ತಾ ಇರುತ್ತೆ. ಅಂದರೆ ಆ ಕೊಡುವಾಗ ನಿಮ್ಮ ಮನಸ್ಸಲ್ಲಿ ನೀವು ಈ ಒಂದು ಮಾತನ್ನು ಹೇಳಿಕೊಂಡು ಕೊಡಬೇಕು. ಅದೇನು ಅನ್ನೋದು ಹೇಳ್ತೀನಿ. ಯಾಕೆ ಬಾರ್ಗಿಂಗ್ ಮಾಡಬಾರ್ದು ಅನ್ನೋದು ಹೇಳ್ತೀನಿ. ಒಂದು ಪ್ರಾಡಕ್ಟನ್ನು ನೀವು ಅಲ್ಲಿ ಪರ್ಚೇಸ್ ಮಾಡೋದೇ ನೋಡ್ತೀರ, ಆದರೆ ಅವರು ಇತರ ಕಡೆಯಿಂದ ತಂದು ಅದು ನಿಮ್ಮ ಒಳಗೂ ತಲುಪಿಸ್ತಾರೆ. ಅಲ್ಲಿ ಸೇಲ್ ಮಾಡೋ ಪರ್ಸನ್ ಇರ್ಬೋದು, ಪ್ಯಾಕಿಂಗ್ ಮಾಡೋರು ಇರಬಹುದು, ಅದನ್ನ ಸಪ್ಲೈ ಮಾಡೋರು ಇರಬಹುದು, ಮ್ಯಾನುಫ್ಯಾಕ್ಚರ್ಸ್ ಇರಬಹುದು. ಆ ರೀತಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ನೀವು ಕೊಡೋ ಒಂದು ಪ್ರಾಡಕ್ಟ್ ಪ್ರೈಸ್ ಏನಿರುತ್ತೋ ಅದು ಒಂದು 4-5 ಜನಕ್ಕೆ ಅದು ಅಲ್ಲಿ ರೀಚ್ ಆಗುತ್ತೆ. ಅಂದರೆ ನೀವು ಕೊಡೋದಿಲ್ಲ, ಬಟ್ ಆದರೆ ಅದು ಡಿವೈಡ್ ಆಗುತ್ತೆ. ಅವರವ್ರ ಪೇಮೆಂಟ್ಸ್ ಅವ್ರಿಗೆ ರೀಚ್ ಆಗುತ್ತೆ. ಸೊ ನಾವಿಲ್ಲಿ ಗೋಜಾಡಿಕೊಂಡು ಮನಸ್ಸು ನೋವು ಮಾಡಿಕೊಂಡು ಡಿಸ್ಕೌಂಟ್ ಮಾಡಿ ಅಂತ ಗೋಜಾಡಂಗಿಲ್ಲ. ಯಾರೇ ಆಗಬಹುದು. ನಾವು ಪ್ರತಿದಿನ ತರೋ ಥಿಂಗ್ಸಲ್ಲಿ ಆಗಿರ್ಬೋದು, ಮನೆಗೆ ಬೇಕಾಗಿರೋ ತರಕಾರಿ, ಹಾಲು ಇತ್ಯಾದಿ ದಿನಸಿಗಳು ಪ್ರತಿಯೊಂದು ಪರ್ಚೇಸ್ ಮಾಡ್ತಾ ಇರ್ತೀವಿ. ಆದರೆ ಬಾರ್ಗಿಂಗ್ ಅಂತೂ ಮಾಡ್ಲಿಕ್ಕೆ ಹೋಗಬಾರ್ದು. ಅವರು ಒಂದು ನಿಯಮಿತವಾದ ಪ್ರೈಸನ್ನು ಇಟ್ಟಿರ್ತಾರೆ.
ಓಕೆ, ನಮಗದು ಅವಗಾಹನೆ ಇರ್ತದೆ, ಆ ಒಂದು ವಸ್ತುಗೆ ಎಷ್ಟು ಕೊಡಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ. ಸೊ ಅದನ್ನು ಮತ್ತೆ ಬಾರ್ಗಿಂಗ್ ಮಾಡೋದ್ರಿಂದ ಅವ್ರಿಗೂ ನಷ್ಟ, ನಿಮಗೂ ನಷ್ಟ. ನಿಮಗೆ ಯಾವ ರೀತಿ ನಷ್ಟ ಅನ್ನೋದು ಹೇಳ್ತೀನಿ ಇಲ್ಲಿ. ನಾವು ಬಾರ್ಗಿಂಗ್ ಮಾಡಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಮನಸ್ಸು ಸಂಕೋಚದಿಂದ ಅದನ್ನು ತಗೊಂಬಂದರೆ ಏನಾಗುತ್ತಂದರೆ, ಅದೇ ಒಂದು ಆಲೋಚನೆ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ನೀವು ಗ್ಯಾದರ್ ಮಾಡ್ಕೊಂಬರ್ತೀರ. ಆ ವಸ್ತು ಸಮೇತ ನೆಗೆಟಿವ್ ಎನರ್ಜಿ ಅನ್ನೋದು ತರ್ತೀರ. ನಿಮ್ಮ ಮನಸ್ಸು ಅನ್ನೋದು ಕಿರಿಕುಳಗೆ ಉಂಟಾಗುತ್ತೆ. ಏನು ಅಂದ್ಕೊಂಡು ಕೊಡಬೇಕು, ಹಣವನ್ನು ಕೊಡುವಾಗ ನಗ್ನಗ್ತಾ ಖರ್ಚು ಮಾಡಬೇಕು. ಖರ್ಚು ಮಾಡೋವಾಗಲೂ ಸಹ ಯಾವುದೇ ಒಂದು ಥಿಂಗ್ಸ್ ನಾವು ಪರ್ಚೇಸ್ ಮಾಡಿದ್ರೂ ಸಹ ನಾವಿಲ್ಲಿ ನಗ್ನಗ್ತಾ ಅಲ್ಲಿ ಖರ್ಚು ಮಾಡಬೇಕು. ಏನಂತ ಹೇಳ್ಕೊಬೇಕು ಅಂದರೆ, ನಾನು ಇಷ್ಟು ಹಣ ಕೊಡ್ತಾ ಇದ್ದೀನಿ, ನನಗೆ ಇದು ಮತ್ತಷ್ಟು ಬಾರಿ ಬರುತ್ತೆ ಹಣ, ಮತ್ತಷ್ಟು ಬಾರಿ ನನ್ನ ಹತ್ರ ಹಿಂಪಡಿತೀನಿ ನಾನು ಇಷ್ಟು ಹಣವನ್ನು ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅವ್ರಿಗೆ ಡೈರೆಕ್ಟಾಗಿ ಏನು ಮೆಸೇಜ್ ಕೊಡೋಷ್ಟಿಲ್ಲ. ನೀವು ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೊತ ಆ ಒಂದು ತರಕಾರಿಗಾಗ್ಬೋದು, ಬಟ್ಟೆಗಾಗ್ಬೋದು, ನೀವು ಯಾವುದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ರೋ ಅದಕ್ಕೆ ಕೊಡಬೇಕಾಗ್ತದೆ. ಸೊ ಈ ತರಕಾರಿ ವ್ಯಾಪಾರ ಮಾಡೋರ ಹತ್ರನೂ ಸುಮಾರು ಜನ ಗೋಜಾಡೋದು ನಾನು ಗಮನಿಸಿದ್ದೀನಿ. ಆ ರೀತಿ ಮಾಡಬಾರ್ದು. ಯಾಕಂದರೆ ಅವರು ಎಷ್ಟೋ ಕಷ್ಟಪಟ್ಟು ಮಾಡಿಕೊಂಡು ಅದನ್ನು ಬೆಲೆ ಮಾಡಿ ಡೈರೆಕ್ಟಾಗೂ ಮಾರ್ತಾರೆ, ಅಥವಾ ಒಬ್ಬರ ಕಡೆಯಿಂದ ಒಬ್ಬರು ತಗೊಂಡು ಬೇರೆ ಬೇರೆ ಕೈಗಳು ಬದಲಾಗಿರುತ್ತೆ. ಸೊ ನಾವು ಇಷ್ಟು ಜನಕ್ಕೂ ನೋವು ಉಂಟು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ತೊಂದರೆ ಕೊಡಬಾರದು ಹಣದ ವಿಷಯದಲ್ಲಿ ಅಷ್ಟೇ. ಎಸ್ಪೆಷಲಿ ಹಣ ಅನ್ನೋದು ಸಂತೋಷವಾಗಿ ನೀವು ಖುಷಿಯಿಂದ ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ರೇ ನಿಮ್ಮ ಬಳಿ ಬರುತ್ತೆ. ಈ ಗೋಜಾಡೋದು, ಖರ್ಚು ಮಾಡೋಕ್ಕೆ ಹಿಂಜರಿಯೋದು, ಅಂದರೆ ಕೆಲವೊಂದು ಜಾಗಗಳಲ್ಲಿ ಖರ್ಚು ಮಾಡಲೇಬೇಕು. ಅದು ಎಲ್ಲಿ ಅಂತಲೂ ಹೇಳ್ತೀನಿ. ಈ ಬಾರ್ಗಿಂಗ್ನೆಸ್ ಅನ್ನೋದು ಅವಾಯ್ಡ್ ಮಾಡಬೇಕು ಟೋಟಲಿ. ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡುವಾಗ ಈ ರೀತಿ ಮನಸ್ಸಲ್ಲಿ ಸ್ಮರಣೆ ಮಾಡಿ. ಅದು ನೀವು 100 ರೂಪಾಯಿ ಕೊಡ್ತಾ ಇದ್ದೀರಾ, ಕೊಡೋವಾಗಲೂ ಅಷ್ಟೇ, ನಾನು ಇವಾಗ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ಒಳಗೆ ಖುಷಿಯಿಂದ ನೀವಾಗಿ ನೀವು ಒಂದು ಮೆಸೇಜ್ನ ಹೇಳ್ಕೊಳ್ಳಿ. ಈ 100 ರೂಪಾಯಿ ಅನ್ನೋದು ನನಗೆ ಮತ್ತಷ್ಟು ಹಿಂಪಡಿತೀನಿ, ನನಗೆ ಮತ್ತೆ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಮೈಲಿ ಫೇಸಿಂದ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿ. ಆವಾಗ ಒಂದು ಪಾಸಿಟಿವ್ ಎನರ್ಜಿ ಆ ವಸ್ತು ರೂಪದಲ್ಲಿನೂ ಬರುತ್ತೆ, ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳುತ್ತೆ. ನಿಮ್ಮ ಮನಸ್ಸಲ್ಲಿ ನೀವು ಪಾಸಿಟಿವ್ ಎನರ್ಜಿನ ಗ್ಯಾದರ್ ಮಾಡ್ಕೊತೀರಾ. 21 ದಿನ ಸತತವಾಗಿ ನೀವು ಆ 100 ರೂಪಾಯಿ ಖರ್ಚು ಯಾವಾಗ ಮಾಡಿರ್ತೀರ, ಆ ಒಂದು 21 ದಿನಗಳ ಒಳಗಡೆ ನಿಮಗೆ ಮಲ್ಟಿಪಲ್ ವೇಸ್ ಅನ್ನೋದು ಬರುತ್ತೆ. ಅಂದರೆ ಈ ಒಂದು 100 ರೂಪಾಯಿ ಪ್ಲೇಸಲ್ಲಿ ನೀವು 1000 ಖರ್ಚು ಮಾಡಿದರೆ ಆ ಥರ 1000ಗಳು ಮಲ್ಟಿಪಲ್ ಆಗಿ ಬರೋಕ್ಕೆ ನಿಮಗೆ ಸೋರ್ಸಸ್ ಸಿಗುತ್ತೆ. ಅಂದರೆ ಕೂತಿರೋ ಜಾಗದಲ್ಲಿ ನಾನು ಮನೆಯಲ್ಲಿದ್ದು ಹಿಂಗೆ ಮಾಡಿಕೊಂಡ್ರೆ ಬರುತ್ತಾ ಅಂದರೆ ಡೆಫಿನೆಟ್ಲಿ ಇಲ್ಲ. ಕೆಲಸವನ್ನು ಮಾಡ್ತಾ ಇರಬೇಕು. ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಅದನ್ನು ಪರ್ಟಿಕ್ಯುಲರ್ಲಿ ಮಾಡ್ಕೊತಾ ಹೋಗ್ತಾ ಇರಬೇಕು. ಪರ್ಚೇಸ್ ಮಾಡುವಾಗ ಈ ರೀತಿ ಹೇಳ್ಕೊಂಡು ಪರ್ಚೇಸ್ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿ ನೀವು ಪರ್ಚೇಸ್ ಮಾಡ್ಕೊಳ್ಳೋವಾಗ ಏನಾಗುತ್ತಂದರೆ, ನಿಮಗೆ ಹಣ ಅನ್ನೋದು ಮಲ್ಟಿಪಲ್ ಆಗಿ ಬರೋಕ್ಕೆ ಅದು ಸೋರ್ಸಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಇದು ಒಂದು ನಿಯಮ. ನೀವು ಯಾವುದೇ ಒಂದು ವಸ್ತು ಖರೀದಿ ಮಾಡುವಾಗ ಯಾವ ವಸ್ತುಗಳನ್ನ ತಗೋಬಾರ್ದು ಕೈಯಿಂದ ಅಂತ ಹೇಳಿದ್ದೀನಿ. ಬಾರ್ಗಿಂಗ್ ವಿಷಯದಲ್ಲಿ ತಗೋಬೇಕಾಗಿರೋ ನಿಯಮಗಳೇನು ಅಂದರೆ ಫಾಲೋ ಮಾಡಬೇಕಾಗಿರೋ ಒಂದು ಎಚ್ಚರಗಳೇನು ಅನ್ನೋದು ಹೇಳಿದ್ದೀನಿ. 21 ದಿನದಲ್ಲಂತೂ ಕಂಪಲ್ಸರಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಾರ್ಗಿಂಗ್ ವಿಷಯದಲ್ಲಿ ಈ ರೀತಿ ಮಾಡಿದ್ರೆ ಖುಷಿಯಿಂದ, ಅಂದರೆ ಪರ್ಚೇಸಿಂಗ್ ವಿಷಯದಲ್ಲಿ ಬಾರ್ಗಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಪರ್ಚೇಸಿಂಗ್ ವಿಷಯದಲ್ಲಿ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಪಡಿತೀರ. ವಿತಿನ್ 21 ಡೇಸ್ ಪಕ್ಕ. ನೀವು 100 ರೂಪಾಯಿ ಖರ್ಚು ಮಾಡಿದರೆ ಮಲ್ಟಿಪಲ್ ಹಂಡ್ರೆಡ್ಸ್ ಅನ್ನೋದು ಆ್ಯಡ್ ಆಗುತ್ತೆ ನಿಮ್ಮ ಒಂದು ಸೋರ್ಸಲ್ಲಿ. ಅದು ಮತ್ತೆ ಬೇರೆ ಒಂದು ಕೆಲಸದಲ್ಲಿ ಅಥವಾ ನಿಮಗೆ ಆರ್ಡರ್ಸ್, ನೀವು ಬೇರೆ ಏನೋ ಒಂದು ಸೆಲ್ ಮಾಡ್ತಾ ಇರ್ತೀರ, ಆ ಒಂದು ಆರ್ಡರ್ಸ್ ಆಗಿರ್ಬೋದು, ವಸ್ತು ರೂಪದಲ್ಲಿ ಆಗಿರ್ಬೋದು, ಅಷ್ಟು ಬೆಲೆ ಬಾಳೋ ವಸ್ತು ಆಗಿರಬಹುದು, ನಿಮಗೆ 21 ಡೇಸಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು ಅನ್ನೋದು ಸಹ ಈ ಒಂದು ವಿಡಿಯೋನಲ್ಲೇ ನಾನು ಹೇಳ್ತೀನಿ. ಯಾಕಂದರೆ ಹಣದ ವಿಷಯದಲ್ಲಿ ತಗೋಬೇಕಾಗಿರೋ ಎಚ್ಚರಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನೀವು ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು, ಫಸ್ಟ್ ಆಫ್ ಆಲ್ ನಿಮ್ಮ ದುಡಿಮೆನಲ್ಲಿ ಎಷ್ಟೇ ಇದ್ದರೂ ಒಂದು 10% ನೀವು ಅದು ದಾನ ಮಾಡಿ ಅಂತ ಹೇಳಿದ್ದೀನಿ. ಅದು ಬಡವರಿಗಾಗಿರಬಹುದು, ಆಶ್ರಮಗಳಿಗಾಗಿರ್ಬೋದು, ಯಾವುದೇ ಒಂದು ದೇವಸ್ಥಾನಗಳಿಗಾಗಿರ್ಬೋದು, ಅಥವಾ ಅನ್ನದಾನ ನಡೆಸ್ತಾ ಇರ್ತಾರೆ ಅಂಥ ಕಡೆ ಕೊಡೋದು, ಅಥವಾ ನೀವೇ ಬೇಕಿದ್ದರೂ ಡೊನೇಟ್ ಮಾಡೋದು, ಅನ್ನವನ್ನು ಅಲ್ಲಿ ಪ್ರಸಾದವಾಗಿ ಕೊಡೋದು, ಈ ರೀತಿ ಮಾಡಬೇಕು. ಇದು ಇಲ್ಲಿ ಹಿಂಜರಿಬಾರದು, ಇಲ್ಲಿ ಖರ್ಚು ಮಾಡಲೇಬೇಕು. ಒಂದು ಬಡವ ಕುಟುಂಬಕ್ಕೆ ನೀವು ಸಹಾಯ ಮಾಡೋದ್ರಲ್ಲಿ ಖುಷಿಯಾಗಿ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಆ ಒಂದು ಫ್ಯಾಮಿಲಿ ಕಷ್ಟವನ್ನು ನೀವು ಸುಧಾರಿಸ್ತೀರ.
ಸೊ ಅವರು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಆ ಒಂದು ಖುಷಿನಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಗ್ಯಾದರ್ ಆಗುತ್ತೆ. ನಿಮಗೆ ಪಾಸಿಟಿವ್ ಎನರ್ಜಿನೇ ನಿಮಗೆ ಬರುತ್ತೆ. ನೀವು ಅಲ್ಲಿ ಎಷ್ಟು ಖರ್ಚು ಮಾಡಿರ್ತೀರ ಅಷ್ಟು ಮಲ್ಟಿಪಲ್ ಆಗಿ ನಿಮಗೆ ಸಿಗುತ್ತೆ. ಇಂಥ ಕಡೆ ಖರ್ಚು ಮಾಡಲಿಕ್ಕೆ ಹಿಂಜರಿಬಾರ್ದು. ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬಡ ಕುಟುಂಬಗಳಿಗೆ, ಬಡ ಜನರಿಗೆ ಸಪೋರ್ಟ್ ಮಾಡಬೇಕು. ಅದು ಯಾರೇ ಆಗಿರಬಹುದು, ನೀವು ಎಷ್ಟೇ ದುಡಿತಾ ಇರಲಿ, ನಾನು ಬರೋದೇ ಕಡಿಮೆ ದುಡಿಮೆ ಅಂದ್ರೂ ಅದರಲ್ಲಿ 10% ನೀವು ದಾನ ಧರ್ಮಗಳಿಗೆ ಈ ರೀತಿ ಸಹ ಬಳಸ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಜೊತೆಗೆ ಈ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಂತ ಬಂದರೆ ಎಲ್ಲಿ ಸೇವ್ ಮಾಡಬೇಕು? ಸಿಕ್ಕಿದ ಕಡೆ ಆನ್ಲೈನ್ಗಳಲ್ಲಿ ನನಗೆ ಇವತ್ತು ಹಾಕ್ತೀನಿ, ನಾಳೆ ಅಷ್ಟಕ್ಕೆ 10 ಆಗುತ್ತೆ, 100 ಆಗುತ್ತೆ, ಇಂಥದಕ್ಕೆಲ್ಲ ಈ ಸ್ಕ್ಯಾಮರ್ಸ್ಗೆಲ್ಲ ನೀವು ಒಳಗೊಳ್ಳೋಕ್ಕೆ ಹೋಗಬಾರ್ದು. ಅಂದರೆ ದುರಾಸೆ ಬೇಡ, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಯಾವುದೇ ಒಂದು ಕಾಲದಲ್ಲಾದ್ರೂ ನಾವು ದುಡಿದ್ರೇ, ನಿಯಮಿತವಾದ ಒಂದು ಕೆಲಸ ಇದ್ರೇ ನಮಗೆ ಹಣ ಅನ್ನೋದು ನಮ್ಮ ಹತ್ರ ಬರುತ್ತೆ. ಅದು ಯಾವುದೇ ಕೆಲಸ ನಿಮಗೆ ಸೂಟಬಲ್ ಆಗೋವರೆಗೂ ನೀವು ಚೂಸ್ ಮಾಡಿಕೊಂಡು, ಪರ್ಟಿಕ್ಯುಲರಾಗಿ ಪರ್ ಡೇಗೆ 1/2 ಅವರ್ ಕೆಲಸ ಮಾಡೋರು ಇರ್ತಾರೆ. ಸೊ 1/2 ಅವರ್ ಆದರೂ ಕೆಲಸ ಮಾಡಬೇಕು. ಅದು ಯಾವುದೇ ಒಂದು ಕೆಲಸವನ್ನು ಚೂಸ್ ಮಾಡ್ಕೋಬೇಕು ಒಳ್ಳೆ ರೀತಿಯಾಗಿ. ಅದು ಬಿಟ್ಬಿಟ್ಟು ಇವತ್ತು ಹಾಕಿ 10 ನಾಳೆ ಬರುತ್ತೆ, 100 ನಾಳೆ ಬರುತ್ತೆ, ಈ ಥರ ಫ್ರಾಡ್ ಇನ್ವೆಸ್ಟ್ಮೆಂಟ್ಗಳಿಗೆಲ್ಲ ಹೋಗಬಾರ್ದು. ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಒಳ್ಳೆ ಸೋರ್ಸ್ ಎಲ್ಲಿ ಬರುತ್ತೆ ಅಂದರೆ ನೀವು ರಿಯಲ್ ಎಸ್ಟೇಟ್ಗಳಲ್ಲಿ ಹಾಕ್ಬೋದು. ಇವತ್ತು ಲ್ಯಾಂಡ್ ತೊಗೊಂಡ್ರು ಅದು ಮುಂದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಅಥವಾ ಮನೆಯನ್ನು ಖರೀದಿಸಬಹುದು. ನೀವು ವಾಸವಿದ್ದಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತೇನೋ ಆ ಪ್ರಾಪರ್ಟಿ ವ್ಯಾಲ್ಯೂ ಅದಕ್ಕಿರುತ್ತೆ. ಜೊತೆಗೆ ಇನ್ಶೂರೆನ್ಸಲ್ಲಿ ನೀವು ಒಳ್ಳೆಯ ಹಣವನ್ನು ಗಳಿಸಬಹುದು. ಅದು ಲೈಫ್ ಇನ್ಶೂರೆನ್ಸಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಲೈಫ್ ಇನ್ಶೂರೆನ್ಸ್ ನೀವು ಲಾಂಗ್ ಟರ್ಮ್ ತಗೊಂಡ್ರೆ ಒಂದು 10 ವರ್ಷ ನೀವು ಅದನ್ನು ಕಟ್ಕೊಂಡು ಬರ್ತಾಯಿದ್ರೆ ಪ್ರೀಮಿಯಮ್ಸ್ ನಿಮಗೆ, ಮತ್ತು ನಿಮಗೆ ಒಂದು 12-15 ವರ್ಷಕ್ಕೆ ಒಂದು ಬಲ್ಕ್ ಆಫ್ ಅಮೌಂಟು ನಿಮಗೆ ಸಿಗುತ್ತೆ. ಅದರಲ್ಲಿನೂ ನಿಮಗೆ ಲಾಭ ಬರೋವಂಥದ್ದು. ಹಣವನ್ನು ಹೆಚ್ಚಿಸ್ಕೊಳ್ಳೋ ಮಾರ್ಗಗಳು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮತ್ತು ಸೇವಿಂಗ್ ಅಕೌಂಟಲ್ಲಿ ಬೇಕಿದ್ದರೂ ನೀವು ಹಾಕ್ಕೊತಾ ಇರ್ಬೋದು. ದಿನನಿತ್ಯ ವ್ಯಾಪಾರ ಮಾಡೋರು ವ್ಯಾಪಾರಕ್ಕಂತಲೇ ಕರೆಂಟ್ ಅಕೌಂಟ್ ಮಾಡಿರ್ತಾರಲ್ಲ, ಅದರಲ್ಲಿ ಮಾಡ್ಕೋಬೋದು. ಅಥವಾ ನಿಮ್ಮದೇ ಸೇವಿಂಗ್ ಅಕೌಂಟ್ಗಳಲ್ಲಿ ಬೇಕಿದ್ದರೂ ಹಾಕ್ಕೋಬಹುದು. ಇಂಟ್ರೆಸ್ಟ್ನ ನೀವು ಹಿಂಪಡಿತಾ ಇರ್ತೀರ. ಅದನ್ನು ಮತ್ತೆ ಇವತ್ತು ಹಾಕ್ಬಿಟ್ಟು ನಾಳೆ ಎತ್ತಬಿಡೋದಲ್ಲ, ಸ್ವಲ್ಪ ತಿಂಗಳ ಕಾಲ ಅದನ್ನು ಹಾಗೆ ಇಡ್ತಾ ಬರಬೇಕು. ವರ್ಷಗಳ ಕಾಲ ಇಟ್ಟರೂ ನಿಮಗೆ ಸೋರ್ಸ್ ಬರುತ್ತೆ. ಮತ್ತು FD ಮಾಡ್ಬೋದು, ಮತ್ತು ಸಿಪ್ ಇಂಥವು ಮಾಡ್ಕೋಬೋದು. ಮತ್ತು ಮ್ಯೂಚುವಲ್ ಫಂಡ್ಸ್ದು ಬರುತ್ತಲ್ವ, ಅದನ್ನೆಲ್ಲ ನೀವು ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡು, ಲಾಂಗ್ ಟರ್ಮ್ ಇಡೋದು ನೋಡಿಕೊಂಡು ಹಾಕಬೇಕಾಗ್ತದೆ. ಒಳ್ಳೆ ಸೋರ್ಸ್ ಬರೋ ಒಂದು ಪ್ಲ್ಯಾನ್ಗಳನ್ನ ಚೂಸ್ ಮಾಡ್ಕೊಬೇಕು. ನೀವು ಇನ್ಶೂರೆನ್ಸ್ಗಳಲ್ಲಿ ಅಷ್ಟೇ ಒಳ್ಳೆ ಪ್ಲಾನ್ಸ್ ಇರ್ತವೆ, ಅಂಥದನ್ನು ಚೂಸ್ ಮಾಡ್ಕೊಬೇಕು. ಹಣವನ್ನು ಹೆಚ್ಚೆಚ್ಚು ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ 2 ಮಾತಲ್ಲಿ. ಸೊ ಇಂಥದ್ರಲ್ಲಿ ಮತ್ತು ಒಂದು ಕಡೆ ಪರ್ಚೇಸ್ ಮಾಡೋಕ್ಕೆ ಹೋದರೆ ನಮ್ಗೆ ಬೇಕಾಗಿರೋದು 1 ಥಿಂಗ್ ಆದರೆ 4-10 ಥಿಂಗ್ಸ್ನ ನಾವು ಅಲ್ಲಿ ಮನೆಗೆ ಎತ್ಕೊಂಡ್ಬರ್ತೀವಿ. ಈ ರೀತಿ ಖರ್ಚು ಮಾಡಬಾರ್ದು. ನೀವು ಯಾವುದಾರೇ ಒಂದು ವಸ್ತು ತಗೊಬೇಕಾಗಿದ್ದರೆ ಅದು ಮೊದಲಿಗೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾತ್ರ ಎತ್ಕೊಂಡೋಗಿ ಆ ಒಂದು ಥಿಂಗ್ಸ್ ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಬೇರೆ ಒಂದು ಕಡೆ ಇನ್ನೊಂದು ವಸ್ತು ಕಡೆ ಹೋದ್ರೂ ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಿ ಡಿಸಿಪ್ಲೈನ್ ತುಂಬ ಇಂಪಾರ್ಟೆಂಟ್. ನೀವು ಹಣವನ್ನು ಹೆಚ್ಚು ಮಾಡಬೇಕು ಅಂದರೆ ಡಿಸಿಪ್ಲೈನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಣದ ವಿಷಯದಲ್ಲಿ ಡಿಸಿಪ್ಲೈನ್ ಇರಬೇಕು, ಕ್ರಮಶಿಕ್ಷಣೆ ಅನ್ನೋದು ಇರಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಒಂದು ಡಿಸಿಪ್ಲೈನ್ನ ಫಾಲೋ ಮಾಡಬೇಕು. ಇಷ್ಟು ಹಣವನ್ನು ನಾನು ಇವತ್ತು ಎತ್ತಿಡಬೇಕು, ಇಷ್ಟು ನಂದು ದುಡಿಮೆ, ಇಷ್ಟು ಹಣ ನಾನು ಡೈಲಿ ಬೇಸಿಸ್ ನಾನು ಸೇವ್ ಮಾಡಬೇಕು ಅಂದರೆ ಅಷ್ಟು ಹಣ ಫಸ್ಟ್ ಪಕ್ಕಕ್ಕೆ ಇಡಬೇಕು, ಉಳಿದಿದ್ದನ್ನೇ ಖರ್ಚು ಮಾಡಬೇಕು. ಸೇವಿಂಗ್ಸ್ಗೆ ಇಷ್ಟು ಅಂತ ನೀವು ಫಿಕ್ಸ್ ಮಾಡಿಬಿಟ್ಟಿದ್ರೆ ಅದನ್ನು ಫಸ್ಟು ಸೇವಿಂಗ್ ಮಾಡಿಬಿಡಬೇಕು. ನಮ್ಮಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬಂದಿದ್ದ ಸಂಬಳ ಎಲ್ಲ ಎತ್ಕೊಂಬಂದು ಫಸ್ಟ್ ಎಲ್ಲ ಖರ್ಚು, ಆಮೇಲೆ ಉಳಿದಿದ್ದನ್ನು ಸೇವ್ ಮಾಡೋಕ್ಕೆ ಹೋಗೋದು. ಆ ಥರ ಅಲ್ಲ. ನೀವು ಸೇವ್ ಪ್ಲಾನ್ ಮಾಡಿಕೊಂಡಿದ್ದೀರಾ, ಅದು ದಿನ, ವಾರ, ತಿಂಗಳಾಗಿದ್ರೂ ಪರವಾಗಿಲ್ಲ, ಫಸ್ಟು ಸೇವಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಅಷ್ಟು ಹಣ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ರಿ. ಆಮೇಲೆ ಉಳಿದಿದ್ರಲ್ಲೇ ನಿಮ್ಮ ಖರ್ಚುಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಒಂದು ತಿಂಗಳಿಗೆ ಬೇಕಾಗಿರೋ ರೇಷನ್ ತರೋವಾಗ ನಿಯರ್ ಬೈ 20 ಡೇಸ್ಗೆ ತಗೊಂಬನ್ನಿ. ನಿಮ್ಮ ಖರ್ಚು ಮಾಡ್ಲಿಕ್ಕೆ ಇಟ್ಕೊಂಡಿರ್ತೀರಲ್ಲ ಅಂಥ ಹಣದಲ್ಲಿ. ಸೇವಿಂಗ್ಸ್ ಇದರಲ್ಲಿ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬಾರ್ದು. ಆ ಸೇವಿಂಗ್ಸ್ ಅನ್ನೋದು ಹಾಗೆ ಕಂಟಿನ್ಯೂ ಆಗಬೇಕು. ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಗೋಲ್ಡಲ್ಲಿ ಸಹ ಸುಮಾರು ಇನ್ವೆಸ್ಟ್ ಮಾಡ್ಕೋಬೋದು. ಯಾಕೆಂದರೆ ಗೋಲ್ಡ್ ಇವತ್ತಿಲ್ಲ ನಾಳೆ ಇದ್ರೂ ನಿಮಗೆ ಅದು ಯೂಸ್ ಆಗುತ್ತೆ. ಗೋಲ್ಡ್ ರೇಟ್ ಇತ್ತೀಚೆಗಂತೂ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ, ಜಾಸ್ತಿ ಏರುಪೇರು ಆಗ್ತಾ ಇದೆ. ಸೊ ಆ ರೀತಿ ಗೋಲ್ಡ್ ಮೇಲೇನೂ ನೀವು ಇನ್ವೆಸ್ಟ್ ಮಾಡ್ಬೋದು. ಬೇರೆ ಒಂದು ಯಾವುದೇ ಒಂದು ಜ್ಯುವೆಲರಿ ಮೇಲೇನೂ ಇನ್ವೆಸ್ಟ್ ಮಾಡ್ಬೋದು. ಸಿಲ್ವರ್, ಗೋಲ್ಡ್ ಇಂಥದ್ರ ಮೇಲೆ ಆದಷ್ಟು ನಿಮಗೆ ಎಷ್ಟು ನೀಡ್ಫುಲ್ ಇದೆಯೋ. ಮತ್ತು ಪರ್ಚೇಸಿಂಗ್ ವಿಷಯಕ್ಕೆ ಮತ್ತೆ ಬರ್ತಿದ್ದೀನಿ. ಯಾಕಂದರೆ ಇಲ್ಲಿ ಡೈಲಿ ಬೇಸಿಸ್ ವೈಸ್ ಹೇಳ್ಕೊಂಡು ಹೋಗ್ತಾ ಇರೋದು ನಾವು. ನಿಮ್ಮಲ್ಲಿ ಹೆಚ್ಚು ಬಟ್ಟೆಗಳಿಗಾಗಲಿ
ಮತ್ತು ಜ್ಯುವೆಲರೀಸಿಗಾಗಲಿ ಹೆಚ್ಚೆಚ್ಚು ಅಂದರೆ ಜ್ಯುವೆಲರೀಸ್ ಅಂದರೆ ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ಗಾಗಲಿ ಸೆಟ್, ಯಾವ ಡ್ರೆಸ್ ಹಾಕಿದ್ರೆ ಆ ಸೆಟ್, ಯಾವ ಡ್ರೆಸ್ಸು ಚೂಡಿದಾರ್ ಹಾಕ್ಕೊಂಡ್ರೆ ಆ ಸೆಟ್, ಆ ಸೆಟ್ಗಳಿಗೆ ಅಷ್ಟು ಇಟ್ಬಿಡಬಾರ್ದು ಲೇಡೀಸ್ ವೈಸ್ ಬಂದರೆ. ಆಮೇಲೆ ಎಲ್ಲರಿಗೂ ಹೇಳ್ತಿದ್ದೀನಿ ಇಲ್ಲಿ, ನಮಗೆ ನೀಡ್ಫುಲ್ ಎಷ್ಟಿದೆಯೋ ಅಷ್ಟೇ ಬಟ್ಟೆ ತಗೊಬೇಕು. ಕೆಲವರು ಮನೆಗಳಲ್ಲಿ ಎಲ್ಲಿ ನೋಡಿದ್ರೂ ಬಟ್ಟೆನೇ ಇರ್ತದೆ, ಬಟ್ಟೆ 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 ವಿಪರೀತ ಬಟ್ಟೆ. ನಾವು ಹಾಕೋ ಬಟ್ಟೆನೇ ನೋಡ್ತಾರೆ ಅಂದ್ಬಿಟ್ಟು ಮನೆಯೆಲ್ಲ ಬಟ್ಟೆ ತುಂಬಿಸ್ಕೊಂಡ್ರೆ ನಮ್ಮ ಹತ್ರ ನಾಳೆ ಹಣ ಉಳಿಯೋದಿಲ್ಲ. ಬಟ್ಟೆ ಹೆಚ್ಚಿರೋವ್ರ ಮನೆಗಳಲ್ಲಿ ಹಣ ಇರೋದಿಲ್ಲ. ಒಂದು ಡಿಸಿಪ್ಲೈನ್ ಫಾಲೋ ಮಾಡಬೇಕು. ರೆಗ್ಯುಲರಾಗಿ ಹಾಕ್ಕೊಳ್ಳೋಕೆ ಇಷ್ಟು ಬಟ್ಟೆ, ಒಂದು 5-10 ಅಷ್ಟೇ. ಮತ್ತು ಒಂದು ಫಂಕ್ಷನ್ಸ್ಗೆ ಅಥವಾ ಬೇರೆ ಒಂದು ಓಡಾಟಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಇಷ್ಟು ಸ್ಯಾರೀಸು, ಇಷ್ಟು ಡ್ರೆಸ್ಸು ಅಷ್ಟೇ. ವರ್ಷಕ್ಕೆ ಒಮ್ಮೆ ತೆಗಿಯೋರು ಇರ್ತಾರೆ. ಆ ರೀತಿ ಪ್ಲ್ಯಾನ್ ಮಾಡ್ಕೊಬೇಕು. ಬಟ್ಟೆ ಪರ್ಚೇಸ್ ಮಾಡೋದ್ರಲ್ಲಿನೂ ಅಷ್ಟೇ ಹೆಚ್ಚೆಚ್ಚು ಹಣ ಅನ್ನೋದು ಬಟ್ಟೆಗಳಿಗೆ ವ್ಯರ್ಥವಾಗಿ ಖರ್ಚು ಮಾಡಬಾರದು. ಮತ್ತು ಕೆಲ್ಸಕ್ಕೆ ಹೋಗೋವ್ರಿಗಂತೂ ಆರಾಮ್, ಒಂದು 10 ಡ್ರೆಸ್ ಫಿಕ್ಸ್ ಮಾಡಿಬಿಟ್ರೆ ಅದೇ ರಿಪೀಟ್ ಮಾಡ್ಕೋಬೋದು ಅವ್ರಿಗೆ ಕೆಲಸಕ್ಕೆ. ಓಕೆ, ಮನೆಗೆ ಇರೋವಾಗ ಇಷ್ಟು ಡ್ರೆಸ್ ಅಂದರೆ ಅಷ್ಟೇ ಡ್ರೆಸ್. ಒಂದು ವರ್ಷಕ್ಕೊಮ್ಮೆ ತಗೊಳ್ಳೋ ಪ್ಲ್ಯಾನ್ ಮಾಡಿ. ತಿಂಗಳ ಸಂಬಳ ಬಂತ ಹೋಗಿ 2 ಡ್ರೆಸ್ ಎತ್ತಕ್ಕೊಂಬರ್ತಾ ಇರ್ತಾರೆ. ನಾನೂ ಹಾಗೆ ಮಾಡಿರೋದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಆದರೆ ಬಟ್ಟೆಯನ್ನು ಆದಷ್ಟು ಕಡಿಮೆ ಪರ್ಚೇಸ್ ಮಾಡ್ಕೊಬೇಕು. ನಮಗೆ ಎಷ್ಟು ಬೇಕೋ ಅಷ್ಟೇ ಪರ್ಚೇಸ್ ಮಾಡಬೇಕು. ಈಗ ಬೇರೆಯವ್ರ ಫಂಕ್ಷನ್ ಅಂದರೆ ನಾವು ಹೊಸದಾಗಿ ಮಿಂಚ್ಕೊಂಡು ಹೋಗಬೇಕು, ಇದು ಬೇಡ, ಈ ರೀತಿ ಬೇಡ. ಯಾವುದಿದೆಯೋ ಟ್ರೆಂಡಿಯಾಗಿ ನಮ್ಮಲ್ಲಿ ಒಳ್ಳೆ ಒಳ್ಳೆ ಡ್ರೆಸ್ಗಳಿರ್ತವೆ, ಟ್ರೆಡಿಷ್ನಲ್ ಡ್ರೆಸ್ಗಳು ಎಲ್ಲರೂ ಇಟ್ಕೊಂಡೇ ಇರ್ತೀರ, ಅಂಥದನ್ನೇ ಹಾಕ್ಕೊಂಡು ಹೋಗ್ಬೋದು. ಯಾಕಂದರೆ ಅದು ಕ್ಷಣಕಾಲ ಫಂಕ್ಷನ್ಗೆ ನೀವು ಇಷ್ಟೆಲ್ಲ ಖರ್ಚು ಮಾಡಿದ್ರಿ, ನಾಳೆ ನಿಮ್ಮ ಬ್ರೈಟ್ ಫ್ಯೂಚರ್ಗೆ ಯಾರು ಕೊಡ್ತಾರೆ ಹಣ? ಸೊ ಇವತ್ತಿಂದ ಸೇವಿಂಗ್ಸ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಡಬೇಕು. ಇಷ್ಟು ದಿವಸ ನೀವು ಮಾಡಿಲ್ಲ ಅಂದರೆ ಇವತ್ತಿಂದಾರು ಟ್ರೈ ಮಾಡಿ. ಯಾವುದಾದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಮೇಲೆ, ರಿಯಲ್ ಎಸ್ಟೇಟ್ ಅಂದರೆ ಲ್ಯಾಂಡ್ ಮೇಲೆ, ಮನೆ ಮೇಲೆ, ಜೊತೆಗೆ ಈ ಇನ್ಶೂರೆನ್ಸ್ ಆಗ್ಬೋದು, ಇನ್ಶೂರೆನ್ಸು, FD, RD, ಸಿಪ್ಪು, ಮ್ಯೂಚುವಲ್ ಫಂಡ್ಸು, ಇವೆಲ್ಲದರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಓಕೆ, ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಒಂದು ಹಣಗೆ ಸೇಫ್ಟಿ, ಅಂದರೆ ಸೇಫ್ಟಿನೂ ನೋಡ್ಕೊಬೇಕು. ರಿಜಿಸ್ಟರ್ಡ್ ಆಗಿರೋ ಒಂದು ಪ್ಲ್ಯಾನ್ಗಳನ್ನ ತಗೊಂಡು ಮಾಡ್ಕೊಬೇಕಾಗ್ತದೆ. ನೀವು ಯಾವುದೇ ಒಂದು ತಗೊಂಡ್ರೂ ಈ ರೀತಿ ಒಂದು ಸೇವಿಂಗ್ಸ್ನ ಮಾಡ್ಕೊಬೇಕು. ಎಲ್ಲಿ ಖರ್ಚು ಮಾಡಬಾರ್ದು ಅಂತಲೂ ಹೇಳಿದ್ದೀನಿ ನಾನು. ಹೆಚ್ಚೆಚ್ಚು ಬಟ್ಟೆಗೆ ಖರ್ಚು ಮಾಡಬಾರ್ದು. ಆಮೇಲೆ ಇಲ್ಲಿ ತೋರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವ್ರು ಏನೋ ಹಾಕಿದ್ದಾರೆ ನಾನು ಅದೇ ಥರ ಹಾಕ್ಕೊಬೇಕು. ಇವತ್ತು ಅವ್ರು ನೋಡಿದ್ದೀರಾ, ನಾಳೆ ಅವ್ರ ಮುಂದೆ ತೆಗೆದು ಎಲ್ಲ ಹಾಕ್ಕೊಂಡು ಸೆಲ್ಫಿ, ಬೇಡ, ಇಂಥದ್ದು ಬೇಡ. ಇವೆಲ್ಲ ಮಾಡೋದ್ರಿಂದ ನಷ್ಟ ನಿಮಗೆ ಆಗುತ್ತೆ. ಅರ್ಥ ಆಗಿದೆ ಅಲ್ವಾ? ಸೊ ಖರ್ಚು ಎಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ, ಎಲ್ಲಿ ಮಾಡಬಾರದು ಅಂತ ಹೇಳಿದ್ದೀನಿ, ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿದ್ದೀನಿ, ಜೊತೆಗೆ ಯಾರ ಕಡೆಯಿಂದ ಯಾವೊಂದು ವಸ್ತುವನ್ನು ತಗೋಬಾರ್ದು ಅಂತ ಹೇಳಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ಸುಮಾರು ಮಾಹಿತಿ ನಿಮಗೆ ಸಿಕ್ಕಿದೆ. ಸೊ ಮೊದಲಿಂದ ಕೊನೆವರೆಗೂ ನೋಡಿದ್ರೆ ಪ್ರತಿಯೊಂದು ವಿಷಯನೂ ಕ್ಲಿಯರಾಗಿ ಅರ್ಥ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಆಮೇಲೆ ಈ ಗೋಲ್ಡ್ ಪರ್ಚೇಸ್ ಮಾಡೋದನ್ನು ಒಂದು ಪ್ಲ್ಯಾನ್ ಮಾಡ್ಕೋಬೋದು. ನೀವು ತಿಂಗಳ ಒಂದೊಂದು ಗ್ರಾಮ್ ವೈಸ್ ತಗೋಬೋದು, ಹೆಚ್ಚೆಚ್ಚು ಬೇಡ. ಒಂದು ಗ್ರಾಮ್ ವೈಸ್ ನೀವು ತೆಗೆದು ಇಡ್ತಾ ಬರ್ತಾ ಇದ್ರೂ ನಾಳೆ ಅದು ನಿಮಗೆ ಒಳ್ಳೆ ಸೇವಿಂಗ್ಸ್ ಆಗಿರುತ್ತೆ. ಈ ಬಡ್ಡಿಗೆ ಬಿಡೋದು ಇವೆಲ್ಲ ಮಾಡೋದ್ರಿಂದ ನೀವು ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ. ಇರೋ ಹೆಸರು ಹೋಗುತ್ತೆ. ಹೆಸರು ಬರುತ್ತೆ ಅಲ್ಲ ಮೇಡಮ್, ದುಡ್ಡಿರೋರು ಬಡ್ಡಿಗೆ ಕೊಡ್ತಾ ಇದ್ದಾರೆ ಅನ್ನೋ ಹೆಸರು ಬರುತ್ತೆ. ನಾನು ಕೈ ಬದಲಿಗೆ ಕೊಡ್ತಾ ಇದ್ದೀನಿ, ನಾನೇನು ಬಿಸ್ನೆಸ್ ಮಾಡ್ತಿಲ್ಲ, ಇವೆಲ್ಲ ಬೇಡ. ಅದರಿಂದ ಕೆಟ್ಟ ಹೆಸರೇ ಬರುತ್ತೆ ಹೊರತು ನಿಮಗೆ ಒಳ್ಳೆ ಹೆಸರು ಬರೋದಿಲ್ಲ. ಅವ್ರು ತಗೊಂಡಿರೋರು ಇವತ್ತಿಲ್ಲ ನಾಳೆ ಕೊಡ್ಲಿಕ್ಕಾಗಲ್ಲ, 1-2 ದಿವಸ ಸತಾಯಿಸ್ತಾರೆ. ಅಂಥ ಟೈಮಲ್ಲಿ ನೀವು ಬೈಕೊತೀರ, ತಗೊಂಡಿರೋರು ಬೈಕೊತಾರೆ. ಅಪ್ಪ ತಗೊಂಡ್ಬಿಟ್ಟೆಪ್ಪ, ಇಂಥವಳ ಹತ್ರ ದುಡ್ಡು ಸತಾಯಿಸ್ತಾ ಇದ್ದಾಳೆ ಫೋನ್ ಮಾಡಿ ಅಂತ. ಕೊಡೋರು ಅಯ್ಯೋ ಇಂಥವಳ ಹತ್ರ ತೊಗೊಂಡ್ಬಿಟ್ಟಿದ್ದೀನಿ, ಅದು ಏನು ಅಂದ್ಕೊಂಡು ಕೊಟ್ಲೋ, ನನಗೆ ರಿಟರ್ನ್ ಕೊಡೋಕ್ಕೆ ಆಗ್ತಿಲ್ಲ, ಇಂಥವೆಲ್ಲ ಮಾತುಗಳು ಬರೋ ಅಂಥದ್ದು ಇರ್ತದೆ. ಸೊ ಯಾರ ಮಾತಲ್ಲೇ ಆಗಲಿ ನೆಗೆಟಿವ್ ವರ್ಡ್ಸ್ ಬಂತು ಅಂದರೆ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಬೀಳೋ ಚಾನ್ಸಸ್ ಇರುತ್ತೆ. ಯಾರ ಮೇಲೆ ಆದರೂ ಬೀಳ್ತದೆ ಅದು. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನೆಗೆಟಿವ್ ಮಾತಾಡ್ಕೊಂಡ್ರು, ಅಪ್ಪ ಇಂಥವಳು ಕೊಡಬಾರ್ದಾಗಿತ್ತು ಅಂದ್ರೂ ನಿಮಗೆ ನೆಗೆಟಿವ್ ಎನರ್ಜಿ ಗ್ಯಾದರ್ ಆಗುತ್ತೆ. ತಗೊಂಡಿರೋರನ್ನ ಅಂದ್ಕೊಂಡ್ರು ಪಾಪ ಅವ್ರಿಗೂ ರೀಚ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಯಾರ ವಿಷಯಕ್ಕಾದ್ರೂ ಪಾಸಿಟಿವ್ ಆಗೇ ಮಾತಾಡಬೇಕು. ಅಂಥದ್ದೆಲ್ಲ ಡೆವಲಪ್ ಮಾಡ್ಕೊಬೇಕು ಅಂದರೆ ಇಂಥ ಕೆಲಸಗಳು, ಇಂಥ ವ್ಯವಹಾರಗಳೆಲ್ಲ ಅವಾಯ್ಡ್ ಮಾಡಬೇಕು. ಆದಷ್ಟು ಸೇಫ್ ಆಗಿರೋ ಒಂದು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಕು. ಈ ರೀತಿ ಬಡ್ಡಿ ವ್ಯವಹಾರ ಇಂಥವೆಲ್ಲ ಮಾಡಬಾರ್ದು. ಅಂದರೆ ನಮಗೂ ಒಂದು ಟೆನ್ಷನ್ ಇಟ್ಕೋಬಾರ್ದು, ಆ ರೀತಿ ಮಾಡ್ಕೊಳ್ಳೇಬಾರದು. ಇದು ಇವತ್ತಿನ ಮಾಹಿತಿ. ಒಳ್ಳೆಯದಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ. ವಿಭೂತಿ ತಗೊಳ್ಳಂಗಿಲ್ಲ, ಖಾರ, ಉಪ್ಪು, ಬೆಂಕಿ
ಯಾರ ಕಡೆಯಿಂದನೂ ತಗೊಳ್ಳಂಗಿಲ್ಲ, ಅವರು ಎಷ್ಟು ನಿಯರ್ ಬೈ ನೆಂಟರಾದ್ರೂ. ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಹೇಳಲೇಬೇಕು, ವೈಟ್ ಸ್ವೀಟ್ಸ್ ಅಂದರೆ ನಿಮ್ಮ ಹತ್ರ ಹಣ ಚೆನ್ನಾಗಿರಬೇಕು ಅಂದರೆ ವೈಟ್ ಸ್ವೀಟ್ಸ್ ಹಂಚಿ ಅಂತ ಹೇಳಿದ್ದೀನಿ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ, ನೆಂಟರುಗಳ ಮನೆಗೆ ಹೋಗುವಾಗ ವೈಟ್ ಸ್ವೀಟ್ಸ್ ಹಂಚಿ ಅಂತ ಹೇಳಿದ್ದೀನಿ. ನಿಮ್ಮನ್ನೇ ಪ್ರಾಪರಾಗಿ ನಿಮ್ಮ ಒಬ್ಬರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ನಿಮಗೆ ವೈಟ್ ಸ್ವೀಟ್ಸ್ ಯಾರೇ ಸಜೆಸ್ಟ್ ಮಾಡಿ ಎತ್ಕೊಂಬಂದು ತಗೋ ಅಂತ ಒತ್ತಾಯ ಮಾಡಿದ್ರೆ ಆ ಸ್ವೀಟ್ನು ನೀವು ತಿನ್ಲಕ್ಕೆ ಹೋಗ್ಬಾರ್ದು, ಯಾವುದೇ ಒಂದು ಗಿಡಕ್ಕೆ ಹಾಕ್ಬಿಡ್ರಿ. ಅಂದರೆ ಅದರಲ್ಲಿ ಏನು ಅಂದರೆ ನಿಮಗೆ ಅಲ್ಲಿಂದ ನಿಮ್ಮ ಬ್ಯಾಡ್ ಲಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಹಂಚೋದ್ರಿಂದ ನಮಗೆ ಹಣ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪರ್ಟಿಕ್ಯುಲರಾಗಿ ಒಂದೇ ಮೈಂಡ್ಸೆಟ್ಟಲ್ಲಿ ಇಂಡಿವಿಜುವಲ್ ಆಗಿ ನಿಮಗೆ ಒಂದು ವೈಟ್ ಸ್ವೀಟ್ ತಂದು ಕೊಡ್ತಾ ಇದ್ದಾರೆ, ಅದು ಯಾರೇ ಆಗಿರಬಹುದು, ನಿಮ್ಮ ಹತ್ತಿರದ ಸಂಬಂಧ ಆಗಿರ್ಬೋದು, ಅನ್ನೋನ್ ಪರ್ಸನ್, ಆಫೀಸಲ್ಲಿ ಆಗಿರಬಹುದು, ವೈಟ್ ಸ್ವೀಟ್ ಪರ್ಟಿಕ್ಯುಲರಾಗಿ ನಿಮಗೆ ತಂದು ಕೊಡ್ತಿದ್ದಾರೆ ಅಂದರೆ ಅದನ್ನು ನೀವು ತಗೊಳ್ಳೇಬೇಕು ಅನ್ನೋ ಸಿಚುವೇಶನಲ್ಲಿ ತಗೊಂಡು ಒಂದು ಗಿಡದ ಬಳಿ ಹಾಕ್ಬಿಡ್ರಿ. ನೀವಂತೂ ಅದನ್ನು ತಿನ್ಲಕ್ಕೆ ಹೋಗಬಾರ್ದು. ಇಷ್ಟು. ಮತ್ತು ಹಣವನ್ನು ಎಲ್ಲಿ ಖರ್ಚು ಮಾಡಬಾರ್ದು ಹೇಳಿದ್ದೀನಿ, ಎಲ್ಲಿ ಖರ್ಚು ಮಾಡಬೇಕು ಅನ್ನೋದು ಹೇಳಿದ್ದೀನಿ, ಯಾವ ರೀತಿ ಇನ್ವೆಸ್ಟ್ ಮಾಡ್ಕೊಬೇಕು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ಎಲ್ಲ ಕವರಪ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.